ಯಾಕೆ ಈಗ ಅನಾಥರೈಸ್ ಫಂಕ್ಷನ್ ಅಂತ ನೀವೇ ಹೇಳಿದಿರಾ FIR ಅಲ್ಲಿ? ಯಾಕೆ 144 ಸೆಕ್ಷನ್ ಹಾಕಿಲ್ಲ ನೀವು? ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. 144 ಸೆಕ್ಷನ್ ಹಾಕಿದ್ರೆ ಯಾಕೆ ಯಾರು ಬರ್ತಾ ಇದ್ರು, ಜನ ಯಾಕೆ ಬರ್ತಾ ಇದ್ರು? ಅನಾಥರೈಸ್ ಅಲ್ವಾ ನಿಮ್ಮ FIR ಅಲ್ಲಿರೋ ಪ್ರಕಾರ? ಇಟ್ ಈಸ್ ಅನಾಥರೈಸ್, ಬಲಾತ್ಕಾರ ಅಂತ ಹಾಕಿದ್ದೀರ, ಪೊಲೀಸರ ಮೇಲೆ ಬಲಾತ್ಕಾರ ಅಂದಮೇಲೆ 144 ಸೆಕ್ಷನ್ ಹಾಕಿ ನೀವು ಅದನ್ನ ರದ್ದು ಮಾಡ್ಬೋದಾಯ್ತಲ್ಲ. 144 ಸೆಕ್ಷನ್ ಆದ ನೋಬಡಿ ಅಲ್ಲಿ ಯಾರು ಬರ್ತಾನೆ ಇರಲಿಲ್ಲ. ನಿಮ್ಮ FIR ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಏನ್ ಹಾಕಿದಾರ? ಎಂಬರಾಸ್ಮೆಂಟ್ ಟು ದಿ ಗವರ್ಮೆಂಟ್ ಆರ್ಡರ್ ಅಲ್ಲಿ, ಸಸ್ಪೆನ್ಷನ್ ಆರ್ಡರ್ ಅಲ್ಲಿ ಸರ್ಕಾರಕ್ಕೆ ಎಂಬರಾಸ್ಮೆಂಟ್ ಆಯ್ತಂತೆ, ಅದಕ್ಕೆ ಗವರ್ಮೆಂಟ್ ಆಕ್ಷನ್. ಅವರ ಕೊನೆಯ ಲೈನು, ಸರ್ಕಾರಕ್ಕೆ ಎಂಬರಾಸ್ ಮಾಡಿದ್ರೆ ಪೊಲೀಸವ್ರನ್ನ ಯಾಕ್ರಿ ಸಸ್ಪೆಂಡ್ ಮಾಡಬೇಕು? ಇಡೀ ನಾವು ನಮ್ಮೆಲ್ಲ ಕುಮಾರಣ್ಣವ್ರು ಇರ್ಬೋದು, ನಮ್ಮ ವಿಜಯೇಂದ್ರ ಇರ್ಬೋದು, ನಾರಾಯಣ ಸ್ವಾಮಿ ಅವರು, ನಾವೆಲ್ಲರೂ ಕೂಡ ಸರ್ಕಾರ ಅಪರಾಧಿ ಅಂತ ಹೇಳಿರೋದು. ನಾವು ಸರ್ಕಾರ ಅಪರಾಧಿ ಹೇಳಿರೋದು ನಾವು. ತಪ್ಪಿತಸ್ಥರು ಸರ್ಕಾರ. CM ಮನೆಗೆ ಕರ್ಕೊಂಡು ಹೋದಾರೆ ಯಾರು? ಈ ಫ್ರಾಂಚೈಸಿಯವ್ರನ್ನ ಕರ್ಕೊಂಡು ಹೋದಾರೆ ಯಾರು? CM ಮನೆಯಲ್ಲಿ ಪೊಲೀಸ್ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ CMಗೆ ಹೇಳಿದವರು ಯಾರು? ಆಮೇಲೆ ಆ ಫ್ರಾಂಚೈಸಿಯವ್ರಿಗೆ ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಅವ್ರಿಗೆ ಯಾರೇನಾನ ಹೇಳಿ, ನಾನು ಹೇಳ್ತಾ ಇದ್ದೀನಿ, ಮಾಡ್ಕೋ ಹೋಗ್ರಿ. ಉಳಿದಿದ್ದು ಕುಮಾರಣ್ಣ ಹೇಳ್ತಾರೆ, ಅದ್ರ ಸೀರಿಯಸ್ ಇದೆ, ಅದು ಸೀರಿಯಲ್ ಇದೆ, ಸೀರಿಯಲ್ ತರ ಅದು. ಆಮೇಲೆ ಪೊಲೀಸವ್ರು ಕೇಳ್ದೇನೆ ಎಲ್ಲ ಅನುಮತಿ ಗಿನುಮತಿ ಏನೂ ಇಲ್ಲ ಮಾಡ್ಬಿಟ್ರು. ಪೊಲೀಸವ್ರು ಏನ್ ಹೇಳಿದ್ರು? ನಾವು ಪರ್ಮಿಷನ್ ಕೊಡಲ್ಲ ಅಂದ್ರು. ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? 2 ಕಡೆ ಪ್ರೋಗ್ರಾಮ್ ಬೇಡ ಅಂತ ಪೊಲೀಸವ್ರು ಹೇಳಿದ್ರು. ಯಾಕೆ ಅಂದ್ರೆ 2 ಕಡೆ ಯಾಕೆ ಪೊಲೀಸವ್ರು ಬೇಡ ಅಂತ ಹೇಳಿದ್ರು ಅಂದ್ರೆ, ಒಂದು ಕರ್ನಾಟಕದಲ್ಲಿದೆ, ವಿಧಾನಸೌಧ ಕರ್ನಾಟಕದಲ್ಲಿದೆ, ಚಿನ್ನಸ್ವಾಮಿ ಸ್ಟೇಡಿಯಂ ತಮಿಳುನಾಡಲ್ಲಿದೆ. ನಾನೆಲ್ಲ ಹೇಳಿರೋದು, ರಾಜ್ಯದ ಮುಖ್ಯಮಂತ್ರಿ ಹೇಳಿರೋದು. ನೋಡ್ರಿ, ನಾನು ವಿಧಾನಸೌಧ ಏನು ಗಲಾಟೆ ಆಗಿಲ್ಲ, ಅಲ್ಲಿ ಪಕ್ಕದ ಚಿನ್ನಸ್ವಾಮಿ ಅಲ್ಲಿ ಗಲಾಟೆ ಆಗೈತು ಅಂದ್ರೆ ಅದು ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಹೋಗ್ತಾರೆ. ಅಂದ್ರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಒಂದು ಫಂಕ್ಷನ್ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಹತ್ರ. ಯಾಕಂದ್ರೆ ಇಂದೊಂದು ದಿನ ರಾತ್ರಿ ಎಲ್ಲ ಪೊಲೀಸರು ಬೀದಿಯಲ್ಲಿ ನಿಂತಿದ್ದಾರೆ. ಮನೆಗೆ ಬಂದಿರೋದೇ ಬೆಳಗ್ಗೆ 6 ಗಂಟೆಗೆ. ಅವರು ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ. ಆದ್ರೆ ನೀವು ಪೊಲೀಸರಿಗೆ ತಿರುಗೇಟ್ ಕೊಟ್ಟು ಕಾನೂನನ್ನ ಕೈಗೆ ತಗೊಂಡಿದ್ದೀರ. ಸರ್ಕಾರ ಯಾವ ಅಧಿಕಾರ ಇದೆ ನಿಮ್ಗೆ? ನೀವು ಎಷ್ಟೇ ದೊಡ್ಡವರು ಇರ್ಬೋದು, ಸರ್ಕಾರ ಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ನೀವು ಎಷ್ಟೇ ದೊಡ್ಡವರು ಇದ್ರು ಕಾನೂನಿಗಿಂತ ದೊಡ್ಡವರಲ್ಲ. ನೀವು ಕಾನೂನಿಗಿಂತ ದೊಡ್ಡವರಲ್ಲ. ಲಾ ಈಸ್ ಗ್ರೇಟ್. ಆದ್ರೆ ಕಾನೂನನ್ನ ನೀವು ಕೈ ತಗೊಂಡು ಪೊಲೀಸರನ್ನ ದಬ್ಬಾಳಿಕೆ ಮಾಡಿದ್ದೀರ. ಪೊಲೀಸ್ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಆಗ್ಬೇಕಾಯ್ತು. ಆಕ್ಷನ್ ಇವತ್ತು ಈ 11 ಸಾವಿಗೆ ನೇರ ಕಾರಣ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಕೂಡ ಫೋಟೋ ಶೋರಲ್ಲಿದ್ದರೆ ಕೊಡ್ತು ಜನರ ಒಂದು ವಿಚಾರವಾಗಿ ಯಾರೂ ಇರಲಿಲ್ಲ. ನಾನು ಹೇಳ್ತೀನಿ ಮುಖ್ಯಮಂತ್ರಿಗೆ ಒಂದೇ ಕೊನೆಯಲ್ಲಿ ನನ್ನ ಹೇಳುವಂಥದ್ದು, ಮುಖ್ಯಮಂತ್ರಿಗಳಿಗೆ ಏನು ತಪ್ಪೇ ಆಗಿಲ್ಲ ಅಂತ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ನೀವು. ಫಸ್ಟ್ ಆದ ಘಟನೆ ಆದಮೇಲೆ ನೀವು ಪ್ರೆಸ್ ಮೀಟಲ್ಲಿ ನಮ್ದೇನು ತಪ್ಪಿಲ್ಲ, ಯಾರೋ ಕ್ರಿಕೆಟ್ ನಡೆಸೋರು ಮಾಡಿರೋ ತಪ್ಪು ಅಂದ್ರಿ. ಫಸ್ಟ್ ಏನು ಮಾಡಿದ್ರಿ? DC ತನಿಖೆ ಅಂದ್ರಿ, ಡೆಪ್ಟಿ ಕಮಿಷನರ್ ತನಿಖೆ ಅಂದ್ರಿ. ನಿಮ್ಮ ಸರ್ಕಾರ ಅಂದ್ರೆ ಯೋಗ್ಯತೆ ಇರ್ಬೇಕು. ಸರ್ಕಾರಕ್ಕೆ ಸರ್ಕಾರ ಅಂದ್ರೆ ಒಂದು ಮಾನ ಮರ್ಯಾದೆ ಇರೋವಂಥದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್ಕಾರ ಅಂದ್ರೆ ಮುಗೀತು. ಸರ್ಕಾರ ಅಂತ ಹೇಳಿದ್ರೆ ಒಂದು ಆದೇಶ ಹೊರಟ್ರೆ ಅದೇ ತೊಗಲಕ್ಕಲ್ಲ. ಸರ್ಕಾರ ಇಸ್ ನಾಟ್ ಎ ತೊಗಲಕ್ಕಲ್ಲ. ಸರ್ಕಾರ ತೊಗಲಕ್ಕ ಆಗ ಸಾಧ್ಯನೇ ಇಲ್ಲ. ಸರ್ಕಾರದ ಆದೇಶ ಅಂದ್ರೆ ನಡುತ್ತಾರೆ ಎಲ್ಲ ಗಡಗಡ ಗಡಗಡ ಅಂತ. ಮ್ಯಾಜಿಸ್ಟ್ರೇಟ್ ಆಯ್ತು, ಮಾರನೇ ದಿನ ಚೇಂಜ್. ನಿವೃತ್ತ ನ್ಯಾಯಾಧೀಶರು, ಅವ್ರು ಪರ್ಮನೆಂಟ್ ಯಾರೋ ಇದ್ದಾರೆ, ಒಬ್ರು ಯಾರೋ ಪರ್ಮನೆಂಟ್ ಖನ್ನಾ
ಕೊನ್ನ 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 ಸಾರಿ ನಾನು ಸಾರಿ ಸಾರಿ ಕೊನ್ನ ಅಂತ ಹೇಳಿ ಸಾರಿ ಒಂದು ಕೊನ್ನ ಭಾಳ ಬಿಸಿ ಅಂತ ಹೇಳಿ ಕೊನ್ನೋ ಹಾಂ ಆಯ್ತು. ಆಮೇಲೆ ಈಗ CID ಒಂದು ಕೇಸು ತನಿಖೆಗಳು 3. ಇದು ಯಾವ ರೀತಿ ನಿಮ್ಮ ಹಗರಣಗಳು ಮೂಢ ಹಗರಣ ವಾಲ್ಮೀಕಿ ಹಗರಣ ಮುಚ್ಚಾಕುವಂಥದ್ದಕ್ಕೆ ಇದೊಂದು ಸ್ಕೀಮ್ ಅಷ್ಟೇ, ಇದಲ್ಲ, ಇದನ್ನು ಹಂಗೆ ಮಾಡ್ತಾ ಇದ್ದೀರಾ. ನಾವು ಇವತ್ತು ನಮ್ಮ JDSನ ನಾಯಕರು, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಅಪರಾಧಿ. ಈ ಅಪರಾಧಿ ಸರ್ಕಾರ ಇರೋದ್ರಿಂದ ಇದನ್ನು ತನಿಖೆ ಮಾಡುವಂಥದ್ದಕ್ಕೆ ಅಧಿಕಾರ ಇಲ್ಲಿನ ಪೊಲೀಸರಿಗಿಲ್ಲ, ಇಲ್ಲಿನ DC-ಗೆ ಇಲ್ಲ, ಅಧಿಕಾರ ಇಲ್ಲ. ಅವ್ರಿಗೆ ಏನು ಅಧಿಕಾರ ಇದೆ? ಮೂಲೆ ಸೇರ್ಕೊಂಡ್ಬಿಡ್ತಾರೆ ಇವರೆಲ್ಲ ಹೋಗಿ. ಅಧಿಕಾರ ಇರುವಂಥದ್ದು ಚೀಫ್ ಜಸ್ಟಿಸ್, ಸಿಟ್ಟಿಂಗ್ ಜಡ್ಜ್, ಅವರಿಂದ ಮಾಡಬೇಕು. ನಮಗೆ CBI ಮಾಡಿದ್ರೆ ಒಳ್ಳೇದಿತ್ತು, ಆದರೆ ನೀವು CBIನ ನಂಬೋದೇ ಇಲ್ಲಲ್ಲ. ಅದರಿಂದ ಈ ತನಿಖೆ ಆಗಬೇಕು. ಹಾಗಾದಾಗ ಮಾತ್ರ ನ್ಯಾಯ ಸಿಗುತ್ತೆ. ಇದರಲ್ಲಿ ನಿಮಗೆ ಅನುಮತಿ, ಈ ಕಾರ್ಯಕ್ರಮ ಮಾಡೋಕ್ಕೆ ಅನುಮತಿ ಕೊಟ್ಟವ್ರು ಯಾರು, ಅನುಮತಿ ಕೊಡ್ಸೋಕ್ಕೆ ಫೋರ್ಸ್ ಮಾಡಿದವ್ರು ಯಾರು, ಯಾರ ಚಿತಾವಣೆಯಿಂದ ಈ ಅನಾಹುತ ಆಗಿದೆ, ಯಾರ ಮಾತುಗಳಿಂದ ಈ ಸಾವುಗಳಾಗಿದೆ, ಇದಕ್ಕೆಲ್ಲ ಸರಿಯಾದಂಥ ಒಂದು ಈ ಅಂಧ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು. ನಾವು ಬೆಳಕನ್ನು ಹುಡುಕ್ತಾ ಇದ್ರಿ, ಕತ್ತಲೆ ರಾಜ್ಯದಲ್ಲಿ ನಾವು ಬೆಳಕನ್ನು ಹುಡುಕಕ್ಕೆ ಹೊರಟಿದ್ರಿ. ನ್ಯಾಯಕ್ಕಾಗಿ ಬೆಳಕನ್ನು ಹುಡುಕ್ತಿರಿ ನಾವು. ಆ ಬೆಳಕು ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ